ಎಲ್ಲರಿಗೂ ಸಂಜೆಯ ಶುಭೋದಯಗಳನ್ನು ತಿಳಿಸುತ್ತಾ ಸಾಯಿ ಕಿಶಾ ಚಾನಲ್ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಸಹ ಅರ್ಪಿಸುತ್ತಾ ಇಂದು ನಾನು ಸೂರ್ಯನಾರಾಯಣರ ಬಗ್ಗೆ ಈ ಭಾನುವಾರದಂದು ನಿಮಗೆ ಉಪಯುಕ್ತವಾದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಏನು ಮಾಹಿತಿ ಅಂತ ಅಂದರೆ, ಸೂರ್ಯನಾರಾಯಣರ ಸ್ತೋತ್ರ ಹಾಗೂ ಅವರ ನಾಮ ಜಪ ಮತ್ತು ಅವರಿಗೆ ಅರ್ಘ್ಯವನ್ನು ನೀಡುವುದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಇದರಿಂದ ಮಾಡೋದ್ರಿಂದ ನಮಗೆ ಯಾವೆಲ್ಲ ಉಪಯೋಗವಾಗುತ್ತೆ ಮತ್ತು ಅವರ ಯಾವೆಲ್ಲ ನಾಮಗಳನ್ನು ಜಪಿಸುವುದರಿಂದ ನಮಗೆ ಲಾಭ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನೇ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋದ ಸಂಪೂರ್ಣ ಮಾಹಿತಿ ಬೇಕು, ದಯವಿಟ್ಟು ಈ ವಿಡಿಯೋನ ಫುಲ್ಲಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ಸೂರ್ಯನಾರಾಯಣ ಅಂತ ಮೆನ್ಷನ್ ಮಾಡಿ. ಏನು ಮಾಹಿತಿ, ಯಾವ ಮಾಹಿತಿ, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. ಸೂರ್ಯನಾಮ ಸ್ತೋತ್ರ ಅಂದರೆ ಭಾನುವಾರದಂದು ಅಂತ ಅಲ್ಲ, ಪ್ರತಿದಿನವೂ ನಾವು ಸೂರ್ಯ ಉದಯ ಆಗುವ ಮೊದಲೇ ಎದ್ದು ಸ್ನಾನಗಳನ್ನು, ನಿತ್ಯಾದಿ ಕರ್ಮಗಳನ್ನು ಮುಗಿಸ್ಕೊಂಡು ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡಬೇಕು. ಅರ್ಘ್ಯವನ್ನು ಹೇಗೆ ಕೊಡಬೇಕು ಅಂತ ಅಂದರೆ, ಸ್ನಾನವಾದ ನಂತರ ಒಂದು ತಾಮ್ರದ ಲೋಟ ಅಥವಾ ಚೊಂಬಲ್ಲಿ ನಾವು ಶುದ್ಧವಾದ ನೀರನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ, ಕುಂಕುಮ ಹಾಗೂ ಸ್ವಲ್ಪ ಅಕ್ಷತೆಗಳನ್ನು ಹಾಗೂ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಗೂ ಹೂವನ್ನು ಎಲ್ಲವನ್ನು ಹಾಕಿ ನಮ್ಮ ಒಂದು ಕೈಯನ್ನು ಕೆಳಗೆ ಮತ್ತೊಂದು ಕೈಯನ್ನು ಆ ನೀರಿನ ಲೋಟ ಅಥವಾ ಚೊಂಬಿನ ಮೇಲೆ ಕ್ಲೋಸ್ ಮಾಡಿ ಸೂರ್ಯನಾರಾಯಣರ ಮುಖವನ್ನು ನೋಡುತ್ತಾ ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು. ನಮಗೆ ಯಾವೆಲ್ಲ ವಿಶಸ್ ಬೇಕು, ಸುಖ, ಸಮೃದ್ಧಿ, ಸಂಪತ್ತು ಎಲ್ಲವೂ ನಮಗೆ ದೊರಕಲಿ ಅಂತ, ನಮಗೆ ಯಾವುದಾದ್ರು ಕೆಲಸದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಅದನ್ನು ಸಹ ಬೇಡ್ಕೊಳ್ತಾ, ಅವರನ್ನು ನೋಡ್ಕೊಳ್ತಾ ಸೂರ್ಯನಾರಾಯಣ ಅವರ ನಾಮ ಜಪವನ್ನು 12 ದ್ವಾದಶ ನಾಮಗಳನ್ನು ಹೇಳಬೇಕು. ಹೇಳೋದ್ರಿಂದ ನಮಗೆ ತುಂಬಾ ಲಾಭ ಸಿಗುತ್ತೆ. ನಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಯಶಸ್ಸು, ಕೀರ್ತಿ ಎಲ್ಲವೂ ಲಭಿಸುತ್ತೆ. ಆ ಅರ್ಘ್ಯವನ್ನು ಕೊಡುವಾಗ ನಾವು ಸೂರ್ಯನ ಮುಖವನ್ನು ನೋಡಬೇಕು, ಆ ನೀರಿನಲ್ಲಿ ಮುಖವನ್ನು ನೋಡಬೇಕು. ಆ ನೀರು ಭೂಮಿಗೆ, ನೆಲಕ್ಕೆ ಸೋಕದ ಇರೋ ಹಾಗೆ ನೋಡ್ಕೋಬೇಕು. ಯಾವುದಾದ್ರೂ ಗಿಡ ಮರಗಳಿಗೆ ಬಳಿ ನಿಂತು ನೀರನ್ನು ಸೂರ್ಯನನ್ನು ನೋಡ್ಕೊಳ್ತಾ ಹಾಕ್ಬೋದು, ಅಥವಾ ಕೆಳಗಡೆ ಒಂದು ಬಕೆಟ್ ಅಥವಾ ಯಾವುದಾದ್ರೂ ನಾನು ಚೊಂಬು ಅಥವಾ ಇಟ್ಬಿಟ್ಟು ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಆ ಪರಿಶುದ್ಧವಾದ ನೀರನ್ನು ನೀವು ಯಾವುದಾದ್ರೂ ಗಿಡಕ್ಕೆ ಹಾಕ್ಬೋದು. ತುಳಸಿ ಗಿಡಕ್ಕೆ ಹಾಕಬೇಡಿ, ಏಕೆಂದರೆ ಭಾನುವಾರ ದಿನದಂದು ತುಳಸಿ ಮಾತಾ ಅವರು ಉಪವಾಸ ಇರ್ತಾರೆ. ನಾವು ಇಲ್ಲಿ ಅರ್ಘ್ಯವನ್ನು ಅರ್ಪಿಸಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ನಾವು ತುಳಸಿ ಮಾತೆಗೆ ನೀರನ್ನು ಹಾಕಿದಾಗ ನಾವು ಅವರ ಕೋಪಕ್ಕೆ ಗುರಿಯಾಗ್ತೀವಿ. ಸೊ ಹಾಗಾಗಿ ಯಾರು ಈ ತಪ್ಪನ್ನು ಮಾಡಬೇಡಿ ಅಂತ ಹೇಳ್ತೀನಿ. ಈ ಸ್ತೋತ್ರವನ್ನು ಪ್ರತಿ ಬೆಳಗ್ಗೆ ಸೂರ್ಯ ಉದಯದ ಸಮಯದಲ್ಲಿ ಸೂರ್ಯನ ಕಡೆ ಮುಖ ಮಾಡಿ ಜಪಿಸುವುದು ಅತ್ಯಂತ ಶುಭಕರ. ಅಷ್ಟೊಂದು ಪ್ರಾಮುಖ್ಯತೆಯನ್ನು ಹೊಂದಿದೆ ಇದು. ಇದರಿಂದ ನಮಗೆ ಆರೋಗ್ಯ, ಆಯುಷ್ಯ, ಶಕ್ತಿ, ಜ್ಞಾನ ಮತ್ತು ಧನವನ್ನು ಸಹ, ಕೀರ್ತಿಯನ್ನು ಸಹ ನೀಡುತ್ತೆ. ಯಾವುವು ಈ ಸೂರ್ಯದೇವನ ದ್ವಾದಶ ನಾಮಗಳು ಹೇಳ್ತೀನಿ ಕೇಳಿ ಇವಾಗ. ಓಂ ಮಿತ್ರಾಯ ನಮಃ, ಓಂ ರವವೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಭಾನುವೇ ನಮಃ, ಓಂ ಖಗಾಯ ನಮಃ, ಓಂ ಪೋಷ್ಣೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಮರಿಚಾಯೇ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸವಿತ್ರೇ ನಮಃ, ಓಂ ಆರ್ಕಾಯ ನಮಃ, ಓಂ ಭಾಸ್ಕರಾಯ ನಮಃ. ಈ ಎಲ್ಲ ನಾಮಗಳನ್ನು ಜಪಿಸೋದ್ರಿಂದ ನಮಗೆ ತುಂಬಾ ಲಾಭ ಆಗುತ್ತೆ. ಯಶಸ್ಸು, ಕೀರ್ತಿ ಎಲ್ಲವೂ ಸಿಗುತ್ತೆ. ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ಈ ನಾಮ ಜಪದಿಂದ ನಮಗೆ ಆರೋಗ್ಯದಲ್ಲಿ, ಸಂಪತ್ತಲ್ಲಿ, ಸಂಬಂಧದಲ್ಲಿ ಎಲ್ಲದರಲ್ಲೂ ಯಶಸ್ಸು ಈಸಿಯಾಗಿ ಸಿಗುತ್ತೆ. ಸೂರ್ಯ ಹೇಗೆ ಉದಯ ಆಗ್ತಾರೆ ಹಾಗೆ ಕೂಡ ನಮ್ಮ ಜೀವನದಲ್ಲಿ ಕೂಡ ಯಶಸ್ಸು, ಗ್ರೋತ್ ಅನ್ನೋದು ತುಂಬ ಈಸಿಯಾಗಿ ಆಗುತ್ತೆ. ಇದು ತುಂಬ ಸುಂದರ, ಸರಳವಾದ ರೆಮಿಡಿ ಆಗಿದೆ. ಸೊ ಇದರ ಸಂಪೂರ್ಣ ಅರ್ಥವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಯಾರಿಗೆಲ್ಲ ಮಾಹಿತಿ ಬೇಕು ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಹಾಗೂ ಈ 12 ನಾಮಗಳನ್ನು ವಿಡಿಯೋದ ಎಂಡಲ್ಲಿ ನಾನು ಮೆನ್ಷನ್ ಮಾಡ್ತೀನಿ.
ನೋಡ್ಕೋಬೋದು. ಹಾಗೂ ಇದನ್ನು ಸಂಜೆಯ ಸೂರ್ಯ ಅಸ್ತ ಆಗುವ ಸಮಯದಲ್ಲೂ ಕೂಡ ನೀವು ಮಾಡೋದ್ರಿಂದ ಕೂಡ ಅದ್ಭುತವಾದ ಲಾಭವಿದೆ. ಇನ್ನೊಂದು ವಿಷಯ, ನಿಮಗೆ ಯಾರಿಗೆಲ್ಲ ಈ ಮಂತ್ರವನ್ನು ಹೇಳೋಕ್ಕಾಗೋದಿಲ್ಲ, ಯೂಟ್ಯೂಬಲ್ಲಿ ಆದಿತ್ಯ ಹೃದಯ ಸ್ತೋತ್ರಂ ಅಂತ ಬರುತ್ತೆ. ಅದನ್ನು ನೀವು ಕೇಳಿಸ್ಕೊತಾ ಕೂಡ ನೀವು ಇದನ್ನು ಅರ್ಘ್ಯವನ್ನು ಸಮರ್ಪಿಸಬಹುದು. ಏನಪ್ಪ ಈ ಮತ್ತೊಂದು ಮಾಹಿತಿ ಅಂದರೆ, ಸೂರ್ಯನಾರಾಯಣ ಭಗವಾನ್ ವಿಷ್ಣುವನ್ನು ನೀವು ಪೂಜಿಸಿದ ಫಲ ನಿಮಗೆ ಸೂರ್ಯನನ್ನು ಪೂಜಿಸುವಷ್ಟು ಫಲ ಸಿಗುತ್ತದೆ. ಇದರಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಅಡೆತಡೆಗಳು ನಿರ್ಮೂಲನೆ ಆಗಿ ನಿಮ್ಮ ಬದುಕಿಗೆ ಒಂದು ಸುಂದರವಾದ ದಾರಿಗಳು ತೆರೆದುಕೊಳ್ತಾ ಹೋಗ್ತವೆ. ಯಶಸ್ಸು ನಿಮ್ಮ ಕೈ ಸೇರುತ್ತಾ ಹೋಗುತ್ತೆ. ಯಾರೆಲ್ಲ ಈ ವಿಡಿಯೋನ ನೋಡಿದ್ರಿ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ 12 ನಾಮಗಳು ಹಾಗೂ ಅದರ ವಿವರಣೆಗಳು ಅಂದರೆ ಅದರ ಅರ್ಥಗಳನ್ನು ಸಹ ಮೆನ್ಷನ್ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ನೀವು ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಡಿ. ಧನ್ಯವಾದಗಳು.